ನಾಯಕತ್ವ ಇದಾಗಿದೆ ಸರ್, ಬದಲಾವಣೆ ಆಗಿದೆ, ಅಧಿಕಾರ ಹಸ್ತಾಂತರ ಆಗಿದೆ. ಅಪೇಕ್ಷೆ ಪಟ್ಟಂತೆಲ್ಲ ಹೈಕಮಾಂಡ್ ಏನೊಂದು ಇಷ್ಟು ದಿನದಿಂದ ಕೂಡ ಒಂದು ತೀರ್ಮಾನ ತಗೋಬೇಕಾಗಿತ್ತು. ಆ ಒಂದು ಹೈಕಮಾಂಡಿನ ನಿರ್ಧಾರ ಬಂದಿರೋದ್ರಿಂದ ಹೈಕಮಾಂಡ್ ಸೂಚನೆ ಮಾಡದಂತೆ ಇವತ್ತು ಸರ್ವಾನುಮತದಿಂದ ಕಾಂಗ್ರೆಸ್ ಪಕ್ಷದ ಎಲ್ಲಾ ಶಾಸಕರುಗಳು ಕೂಡ ಸೇರ್ಕೊಂಡು ಡಿ.ಕೆ. ಶಿವಕುಮಾರ್ ಅವರ ಹೆಸರನ್ನ ಏನು ಹೈಕಮಾಂಡ್ ಸೂಚನೆ ಮಾಡಿತ್ತು ಅದಕ್ಕೆ ತಕ್ಕಂಗೆ ಇವತ್ತು ಅವ್ರನ್ನ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಮಾಡಿದೀವಿ. ಆ ಒಂದು ರೆಸಲ್ಯೂಷನ್ ಅವ್ರು ಇವತ್ತು ಗವರ್ನರ್ ಅವರಿಗೆ ತಗೊಂಡು ರವಾನಿಸಿ 3ನೇ ತಾರೀಕು 3:30 ಗಂಟೆಗೆ ರಾಜ್ಯಪಾಲರ ಒಂದು ಭವನದಲ್ಲಿ ಅವರ ಒಂದು ಮತ್ತೆ ಅವರ ಸಚಿವ ಸಂಪುಟದ ಪ್ರಮಾಣ ವಚನ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಅವರು ಮಾತನಾಡ್ತಾರೆ. ದೆಹಲಿಗೆ ಹೋಗಿ ಅಲ್ಲಿ ನಾವು ಮಾಡಿದಂಥ ಕೆಲಸಗಳು ಕಳೆದ 3 ವರ್ಷದಲ್ಲಿ ನಾವು ಮಾಡಿದಂಥ ಕಾಮಗಾರಿಗಳನ್ನ ಅಲ್ಲಿರ್ತಕ್ಕಂಥ ನಾಯಕರಿಗೆ ನಾವು ವರದಿನ ಸಲ್ಲಿಸ್ಬಿಟ್ಟು ಬಂದಿದ್ದೀವಿ. ಮುಂದಕ್ಕೆ ಅವ್ರು ಏನು ತೀರ್ಮಾನ ಮಾಡ್ತಾರೋ ಅವ್ರ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೀವಿ. ಯಾವ ಅವಕಾಶ ಕೊಡ್ತಾರೋ ಆ ಅವಕಾಶನ ಜವಾಬ್ದಾರಿಯುತವಾಗಿ ನಡೆಸಂತ ಕೆಲಸ ಮಾಡ್ತೀವಿ. ಹೊಸ ನಾಯಕತ್ವದಿಂದ ಏನೆಲ್ಲ ಬದಲಾವಣೆಗಳಾಗಬಹುದು? ಇವತ್ತು ನಾವೆಲ್ಲರೂ ಕೂಡ ನಿರೀಕ್ಷೆ ಇಟ್ಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಹೆಮ್ಮರ. ಬುಡ ಅಂತೂ ಹಳೆದಿದ್ದೇ ಇದೆ. ಹೊಸ ಚಿಗುರು ಬಂದಾಗ ಹೊಸ ಚೈತನ್ಯ ಬರುತ್ತೆ ಅಂತ ನಿರೀಕ್ಷೆ ಇದೆ. ಸಭೆಗಳ ಮೇಲೆ ಸಭೆಗಳು ಮಾಡಿಲ್ಲ, ಕೆಲವೊಂದು ಸಭೆಗಳು ಮಾಡಿದ್ವಿ, ಸೇರಿದ್ವಿ ಸಹಜವಾಗಿ. ಅವಕಾಶಗಳು ಇವತ್ತು ನಾವೆಲ್ಲ ಕೂಡ ಕಡೆ ನೋಡಿದ್ವಿ. ಇವತ್ತು ಕೇರಳ ಸಚಿವ ಸಂಪುಟ ನೋಡಿದ್ರೆ ಅದರಲ್ಲಿ ಯುವಕರಿಗೆ ಅವಕಾಶ ಸಿಕ್ಕಿದೆ. ಈ ಬಾರಿ ಈ ತರ ಮಾಡಿದಾಗ ಚುನಾವಣೆಗೆ ಹೋದಾಗ ಜನ ಒಂದು ಬದಲಾವಣೆ ನಿರೀಕ್ಷೆಯಲ್ಲಿದ್ದಾರೆ. ಬದಲಾವಣೆ ಆಗಿ ಹೊಸ ಮುಖಗಳು ಬಂದ್ರೆ ಹೊಸ ಚಿಗುರಿಗೆ ಅವಕಾಶ ಸಿಗುತ್ತೆ.